ನಮಸ್ಕಾರ ಕನ್ನಡಿಗರ, ನಾನು ನಿಮ್ಮ ವಿಶೇಷ. ಎಲ್ಲರೂ ಬಂದಾಗಿದ್ರ ಅಂತ ಅನ್ಕೊಂಡಿದೀನಿ. ಡೈರೆಕ್ಟ್ ಆಗಿ ಮ್ಯಾಟ್ರಿಕ್ ಬರೋಕ್ಕಿಂತ ಮುಂಚೆ ಬಾಸ್ ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಬ್ವಿಯಸ್ಲಿ ನನ್ನ ಚಾನಲ್ ಅಲ್ಲಿ ಸ್ಟಾರ್ಟಿಂಗ್ ವ್ಯೂಸ್ ಬರ್ತಿತ್ತು, ಇವಾಗ ವ್ಯೂಸ್ ಬರ್ತಿಲ್ಲ ಅಂದ್ರೂ ನನ್ನ ಜೊತೆ ಇರೋ ಸಬ್ಸ್ಕ್ರೈಬರ್ಸ್ ನಾನು ಹಾಕೋ ಕಮ್ಯುನಿಟಿಲಿ ಏನೇನ್ ಪೋಸ್ಟ್ ಮಾಡ್ತೀನಿ ಅದಕ್ಕೆಲ್ಲ ರೆಸ್ಪಾಂಡ್ ಮಾಡ್ತಾ ಇದ್ದೀರಾ. ಸೊ ಬಾಸ್, ನೀವ್ ಯಾವಾಗ್ಲೂ ಎಲ್ಲಿರ್ತೀರಾ ಅಂತ ಹೇಳ್ತಾ ಥ್ಯಾಂಕ್ ಯು ಅಂತ ನನ್ನ ಸಬ್ಸ್ಕ್ರೈಬರ್ಸ್ಗೆ ಮಚ್ ಲವ್ ಅಂತ ಹೇಳ್ತಾ ಡೈರೆಕ್ಟ್ ಆಗಿ ಮ್ಯಾಟ್ರಿಕ್ ಬರೋಣ ಬಾಸು. ಬಿಗ್ ಬಾಸ್ ನೆನ್ನೆ ಎಪಿಸೋಡ್ ನೋಡಿದ್ರೆ ಅನ್ಸಿದೆ, ಒಂದ್ ಕಡೆ ಶೋಭಾಕ, ಇನ್ನೊಂದ್ ಕಡೆ ಮಂಜಣ್ಣ. ಏನ್ ಡಾಗ್ ಆಫರ್ ಅಂತ ಹೇಳ್ತೀರಾ, ಫುಲ್ ಈ ಕಡೆಯಿಂದನೂ ಟಕ್ಕರು, ಈ ಕಡೆಯಿಂದನೂ ಟಕ್ಕರು. ಸೊ ಇದನ್ನ ಬಿಗ್ ಬಾಸ್ ಅಲ್ಲಿ ಮಿಸ್ ಮಾಡ್ಕೊಂತ ಇದ್ವಿ. ಒಂದ್ ಎಂಟರ್ಟೈನ್ಮೆಂಟ್ ವೈಸ್ ನೋಡಿದ್ರೆ ಇಷ್ಟು ದಿನ ಸ್ವಲ್ಪ ಸಪ್ಪೆ ಆಗಿತ್ತು. ಈ ತರ ಕಂಟೆಸ್ಟೆಂಟ್ ಮಂಜು ಅವರು ಸಖತ್ ಗೇಮ್ ಪ್ಲಾನ್ ಮಾಡ್ತಾರೆ. ಒಂಥರ ನಾನು ಮೊದಲಿಂದ ನನ್ನ ವಿಡಿಯೋಸ್ ಹೇಳ್ತಿದ್ದೆ, ಒಂಥರ ನಂಬರ್ 1 ಗೇಮ್ ಪ್ಲಾನರ್ ಶಕುನಿ ಅಂತೆಲ್ಲ ಹೇಳ್ಬಿಟ್ಟಿದೀನಿ. ಬಿಕಾಸ್ ಅವ್ರ ಗೇಮ್ ಪ್ಲಾನ್ ಅಲ್ಲಿ ಮನೆಯವರು ಯಾರು ಆತರ ವ್ಯಕ್ತಿನ ಮಾಡಕ್ಕೆ ಸಾಧ್ಯನೇ ಇಲ್ಲ. ಆತರ ಮಾಡ್ತಾರೆ ಗೇಮ್ ಪ್ಲಾನ್ ನ. ಆತರ ವ್ಯಕ್ತಿಗೆ ಒಬ್ರು ಟಕ್ಕರ್ ಕೊಡೋಕೆ ಒಬ್ರು ಬೇಕಾಗಿತ್ತು ಮನೇಲಿ. ಸೊ ಅದ್ರಲ್ಲಿ ಶೋಭಾ ಶೆಟ್ಟಿ ಅವರು ಪಕ್ಕಾ ಸೂಟ್ ಆಗ್ತಾರೆ ಅಂತ ಅನ್ಸುತ್ತೆ. ಇವ್ರು ಟಕ್ಕರ್ ಕೊಡೋದಕ್ಕೆ ನಿನ್ನೆ ಮಾತ್ರ ಟಾಸ್ಕ್ ಇತ್ತು. ಯಾರು ಕ್ಯಾಪ್ಟನ್ ಅಲ್ಲಿ ಒಬ್ರು ಆಲ್ರೆಡಿ ಭವ್ಯಗೌಡ ಇದ್ದಾರೆ. ಇನ್ನೊಂದ್ ಕಡೆ ಟೀಮ್ಗೆ ಒಬ್ರು ಕ್ಯಾಪ್ಟನ್ ಬೇಕಾಗಿತ್ತು. ಚೂಸ್ ಮಾಡಿ ಯಾರು, ಇಬ್ರು ವೈಲ್ಡ್ ಕಾರ್ಡ್ ಎಂಟ್ರಿಲಿ. ಸೊ ಒಬ್ರು ರಜತ್ ಅವರು ಮತ್ತೆ ಶೋಭಾ ಶೆಟ್ಟಿ ಅವರು ಚೂಸ್ ಮಾಡಿ ಅಂತ ಹೇಳಿದ್ರು. ಸೊ ಅದ್ರಲ್ಲಿ ಅನರ್ಹ ಯಾರು, ಅರ್ಹ ಯಾರು ಅನ್ನೋದಿತ್ತು. ಸೊ ಆಬ್ವಿಯಸ್ಲಿ ಫಸ್ಟ್ ಟೈಮ್ ಮಂಜು ಅವ್ರು ಬಂದ್ರು, ಅನರ್ಹ ಕೊಟ್ರು. ಮೊದ್ಲೇ ಆಲ್ರೆಡಿ ಫಸ್ಟ್ ದಿನನೇ ತೆಂಗಿನಕಾಯಿ ಎಲ್ಲ ಹೊಡೆದಿ ಅವನ ಅಜ್ಜಿ ನಿಂಗೈತೆ ಮಾರಿಯಬ್ಬ ಐತೆ ಅನ್ನೋ ತರ ಸೀನ್ಸ್ ಆಗಿತ್ತು. ಸೊ ನಿನ್ನೆ ಅವ್ರು ರೀಸನ್ ಕೊಟ್ಟಿದ್ದಕ್ಕೆ ಶೋಭಾ ಶೆಟ್ಟಿ ಅವರು ಫುಲ್ ರೈಸ್ ಆದ್ರು. ಅವರು ರೈಸ್ ಆಗಿದ್ದಾಗ ಮಂಜು ಅವರು ಫುಲ್ ರೈಸ್ ಆದ್ರು. ಇಬ್ರು ಸಮಸಾಮಾನ್ಯ ಇತ್ತು ಅನ್ಸುತ್ತೆ. ಫುಲ್ ಟಗ್ ಆಫರ್ ಇತ್ತು, ಈಕ್ವಲ್ ಆಗಿತ್ತು ನನ್ಗನ್ಸಿದ್ದು. ಚೆನ್ನಾಗಿ ಇಬ್ರು ವಾದ ಮಾಡಿದ್ರು. ಆ ವಾದದಲ್ಲಿ ನನ್ಗನ್ಸಿದ್ ಏನಂತ ಹೇಳಿದ್ರೆ, ಇಬ್ರು ಸರಿ ಇದಾರೆ ಅವರ ಒಂಥರದಲ್ಲಿ. ಮಂಜು ಅವರು ಮೊದ್ಲು ತ್ರಿವಿಕ್ರಮ್ ಅವ್ರ ಜೊತೆ ಎಲ್ಲ ಇದ್ದಿ, ಆಮೇಲೆ ಅವ್ರದೇ ಒಂದು ಗ್ಯಾಂಗ್ ಮಾಡ್ಕೊಂಡು 3 ಜನದಲ್ಲಿ, ಇವಾಗ 3 ಜನನೂ ಇಲ್ಲ, ಇಬ್ಬರೇ ಇದ್ದಾರೆ. ಸೊ ಈ ತರ ಎಲ್ಲ ಗೇಮ್ ಪ್ಲಾನ್ ಮಾಡ್ಬೇಕಾದ್ರೆ ಶೋಭಾ ಶೆಟ್ಟಿ ಅವರು ಅದನ್ನೇ ಹೇಳಿದ್ದು, ಅವರು ಸ್ನೇಹಕ್ಕೆ ಅರ್ಹರಲ್ಲ ಅಂತ. ಸೊ ಅದಾದ್ಮೇಲೆ ನಾನು ರೀಸನ್ ಕೊಟ್ಟಿದ್ದು ಶೋಭಾ ಶೆಟ್ಟಿ ಅವ್ರಿಗೆ ಇಷ್ಟ ಆಗಿಲ್ಲ. ಬಟ್ ಮಂಜು ಅವ್ರ ಸೈಕಾಗೆ ಟಕ್ಕರ್ ಕೊಟ್ರು, ಅದೇ ತರ ಶೋಭಾ ಶೆಟ್ಟಿ ಅವರು ಸೈಕಾಗ್ ಟಕ್ಕರ್ ಕೊಟ್ರು ಅಂತ ಒಂದೇ ಹೇಳ್ತೀನಿ. ಅದಾದ್ಮೇಲೆ ನಮ್ಮ ಮೊದ್ಲು ಅದಕ್ಕಿಂತ ಮುಂಚೆ ನಮ್ಗೆ ಡೈರೆಕ್ಟ್ ನಾಮಿನೇಷನ್ ಅಲ್ಲಿ ಇತ್ತಲ್ಲ, ನಾಮಿನೇಷನ್ಸ್ ಅಲ್ಲಿ ಎಲ್ಲಾನು ರೀಸನ್ಸ್ ಕೊಟ್ಟು ನನ್ಗೆ ಹಂಗೆ ಅನ್ಸಿದ್ದು. ಬಟ್ ಶೋಭಾ ಶೆಟ್ಟಿ ಅವ್ರಿಗೆ ಹನುಮಂತ್ ಅವ್ರು ಸ್ವಲ್ಪ ಇಷ್ಟ ಇದ್ದಾರೆ. ಸೊ ಅವ್ರಿಗೆ ಯಾರು ಇಷ್ಟ ಅವ್ರನ್ನ ಇಟ್ಕೊಂಡ್ರು ಅಂತಾನೆ ಅನ್ಸ್ತು ನನಗೂನು. ಮಂಜು ಅವ್ರು ಹೇಳಿದ್ದು ರೀಸನ್ ಕರೆಕ್ಟ್ ಆಗಿ ಇತ್ತು. ಬಟ್ ನೋಡೋಣ ಏನಾಗುತ್ತೆ ಇವತ್ತಿನ ಎಪಿಸೋಡ್ಗಳಲ್ಲಿ ಹೆಂಗ್ ಆಡ್ತಾರೆ, ಯಾರನ್ನ ಫೇವರಿಸಮ್ ಮಾಡ್ತಾರೆ ಶೋಭಾ ಶೆಟ್ಟಿ ಅವರು. ಸೊ ನಿನ್ನೆ ಮಜಾ ಆಯ್ತು. ಮಾತ್ರ ನನಗೆ ಇಷ್ಟ ಆಗಿದೆ ಏನಂದ್ರೆ ಬಾಸು, ನಿನ್ನೆ ಹನುಮಂತ್ ಮತ್ತೆ ಧನರಾಜ್ ಅವ್ರ ಬಾಂಡಿಂಗ್ ಸಕ್ಕದಾಗಿದೆ ಮಾತ್ರ. ಸೊ ಆತರ ನಿಮ್ ಬಾಂಡಿಂಗ್ ಬಿಗ್ ಬಾಸ್ ಅಲ್ಲಿ ಬೆಳೆಸ್ಕೊಂತೀರ ಅಂದ್ರೆ ಒಂಥರ ಕ್ಯೂಟ್ ಮೂಮೆಂಟ್ಸ್ ಗಳು ಅನ್ಸುತ್ತೆ. ಸೊ ಶೋಭಾ ಶೆಟ್ಟಿ ಅವರು ಹನುಮಂತ್ ಅವ್ರ ಜೊತೆ ನಿನ್ನೆ ಹನುಮಂತ್ ಅವ್ರ ರೀಸನ್ ಕೊಟ್ಟಾಗ ಮಾತ್ರ ಶೋಭಾ ಶೆಟ್ಟಿ ಅವ್ರು ಸೈಲೆಂಟ್ ಆದ್ರು. ಬೇರೆಯವ್ರ ಜೊತೆ ಎಲ್ಲ ಕಿರಿಕ್ ಮಾಡ್ತಾ ಇದ್ರು, ಅವ್ರ ಜೊತೆ ಮಾತ್ರ ಸೈಲೆಂಟ್ ಆಗೋದ್ರು. ನನಗಂತೂ ಸಕ್ಕತ್ ಇಷ್ಟ ಆಯ್ತದು. ಸೊ ಹನುಮಂತ್ ಅವರು ಅಕ್ಕ ನನ್ನ ಬಿಟ್ಬಿಡಕ್ಕ ಅನ್ನೋ ತರ ಹೇಳಿದ್ದು ಮಾತ್ರ ಕ್ರೇಜಿ ಎಂಟರ್ಟೈನ್ಮೆಂಟ್ ಗುರು. ಇವ್ರು ಸಗದ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದಾರೆ, ನನಗೆ ಹೆವಿ ಇಷ್ಟ ಆಯ್ತು. ಪ್ರತಿ ವಿಡಿಯೋಲಿ ಹೇಳ್ತಾನೆ ಇರ್ತೀನಿ, ಹನುಮಂತ್ ಮಾತ್ರ ಡಿಸರ್ವಿಂಗ್ ಟಾಪ್ 5 ಅಂತ ಹೇಳ್ತೀನಿ. ಅದಾದ್ಮೇಲೆ 7 ಜನ ಡೈರೆಕ್ಟ್ ನಾಮಿನೇಷನ್ ಆಗಿದ್ದಾರೆ. ಚೈತ್ರ ಅವರು, ತ್ರಿವಿಕ್ರಮ್ ಅವರು, ಮೋಕ್ಷಿತಾ ಅವರು, ಅಂಡ್ ನಮ್ಮ ಧರ್ಮಕೀರ್ತಿ ಅವರು, ಮಂಜು ಅವರು, ಆಮೇಲೆ ನಮ್ಮ ಪಾಸಿಟಿವ್ ಆಂಟಿ ಗೌತಮಿ. ಅದನ್ನ ಹೇಳಲೇಬೇಕು, ಅವರೆಲ್ಲ ನಾಮಿನೇಟ್ ಆಗಿದ್ದಾರೆ. ಈ ವಾರದಲ್ಲಿ ಯಾರು ಹೋಗ್ತಾರೆ ಅಂದ್ರೆ ನನಗೆ ಯಾಕೋ ಧರ್ಮ ಅವರೇ ಹೋಗ್ತಾರೆ ಅನ್ಸುತ್ತೆ. ನಂಗೆ ಧರ್ಮ ಅವ್ರು ಪರ್ಸನಲಿ ಇಷ್ಟ. ಬಟ್ ಅವ್ರು ತುಂಬಾ ಸೈಲೆಂಟ್. ಇಲ್ಲಿ ಅಲ್ಲಿರೋರೆಲ್ಲ ಕಂಪೇರ್ ಮಾಡಿದ್ರೆ ಧರ್ಮ ಅವ್ರು ಸ್ವಲ್ಪ ಸೈಲೆಂಟ್ ಆಗ್ಬಿಟ್ರು. ಬಟ್ ನಿಯತಿನ ಆಟ ಅಂತ ಬಂದ್ರೆ ಆ ವ್ಯಕ್ತಿನ ಹಿಡ್ಕೊಬೇಕು. ಬಟ್ ಇವ್ರು ಹಿಡ್ಕೊಳ್ಳಲ್ಲ, ಅದು ಅಬ್ವಿಯಸ್ಲಿ ಗೊತ್ತು. ಸ್ವಲ್ಪ ಏನಂದ್ರೆ ಕಿರಿಕ್ಬೇಕು, ಅವ್ರಿಗೆ ಚಮಕ್ಬೇಕು, ಸ್ವಲ್ಪ ಸೈಕ್ ಮಾಡೋರ್ಬೇಕು ಅಂತವ್ರನ್ನ ಮಾತ್ರ ಅವ್ರು ಹಿಡ್ಕೊಂತಾರೆ. ಸೊ ಧರ್ಮ ಯಾಕೋ ನಂಗೆ ಈ ಸರಿ ಔಟ್ ಅಂತ ಅನ್ಸುತ್ತೆ. ಬಟ್ ಚೈತ್ರ ಅವ್ರು ನನಗೆ ಪರ್ಸನಲಿ ಅಂತ ಹೇಳಿದ್ರೆ ಗೌತಮಿ ಅವ್ರು ಔಟ್ ಆಗ್ಬೇಕು. ಅವ್ರನ್ನಂತೂ ಬೇಗ ಕಳ್ಸಲ್ಲ. ಅಲ್ಲಿ ಕರ್ಕ ಬಂದ್ರದೇ ಆ ಕಡೆ ನಮ್ಮ ಶೋಭಾ ಶೆಟ್ಟಿನ, ಈ ಕಡೆ ಗೌತಮಿ ಅವ್ರಿಗೆ ಟಕ್ಕರ್ ಕೊಡ್ತಾನೆ ಅನ್ಸುತ್ತೆ. ಗೌತಮಿ ಅವ್ರಿಗೆ, ಮಂಜು ಅವ್ರಿಗೆ ಟಕ್ಕರ್ ಕೊಡಕ್ಕೆ. ಸೊ ಒಟ್ನಲ್ಲಿ ಇಷ್ಟು ಜನ ಎಲ್ಲ ನಾಮಿನೇಟ್ ಆಗಿದ್ದಾರೆ. ಈ ವಾರ ಯಾರು ಔಟ್ ಆಗ್ತಾರೆ ಅಂತ ನಂಗೂ ಕ್ಯೂರಿಯಾಸಿಟಿ ಇದೆ. ಸೊ ಇವತ್ತಿನ ಪ್ರೋಮೋ ಬಗ್ಗೆ ಬಂದ್ಬಿಡೋಣ. ಇವತ್ತಿನ ಪ್ರೋಮೋದಲ್ಲಿ ನಮ್ಮ ಗೋಲ್ಡ್ ಸುರೇಶ್ ಅವ್ರ ಮನೇಲಿ ರೀಸನ್ ಆಬ್ವಿಯಸ್ಲಿ ಟಾಸ್ಕ್ ಎಲ್ಲ ಚೆನ್ನಾಗೇ ಮಾಡ್ತಾರೆ. ಬಟ್ ಅವ್ರ ಮನೇಲಿ ಟಾಸ್ಕ್ ಬಿಟ್ರೆ ಬೇರೆ ಎಂಟರ್ಟೈನ್ಮೆಂಟ್ ಶೂನ್ಯ ಅನ್ಸುತ್ತೆ. ಯಾವ ವ್ಯಕ್ತಿ ಜೊತೆನೂ ಇರಲ್ಲ ಅವರು. ಒಟ್ನಲ್ಲಿ ನಂದೇ ಸ್ಟೈಲು, ನಂದೇ ರೂಲ್ಸ್ ಅನ್ಕೊಂಡು ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಸೊ ಈ ತರ ಇದ್ರೆ ವರ್ಕೌಟ್ ಆಗಲ್ಲ. ಬಟ್ ಇವತ್ ಫುಲ್ ಕಿರಿಕ್ ಮಾಡ್ತಾವ್ರೆ. ಆಲ್ರೆಡಿ ನಮ್ಮ ರಜತ್ ಅವರು ಸೈಕ್ ಮಾಡ್ತಾವ್ರೆ. ರಜತ್ ಅವರು ಒಂಥರ ಹೆಂಗಂದ್ರೆ ಫುಲ್ ಲೋಕಲ್ ಬಾಯ್ ಫೀಲ್ಡ್ಸ್ ಅಲ್ಲೇ ಅವ್ರ ಎಂಟ್ರಿ ಕೊಟ್ರು. ಬಟ್ ನೀವು ಏನಂದ್ರೆ ಅವರ ಗರ್ಲ್ಸ್ ಬೈತಿದಾರೆ ಶಡೆ ಅನ್ಕೊಂಡು ಹಂಗೆ ಹಿಂಗೆ.
ಬಟ್ ಬಾಸ್, ಆಬ್ವಿಯಸ್ಲಿ ನಾವು ಹುಡುಗರ ಜೊತೆಗೆ ಇದ್ದಾಗ ನಾವು ಆ ವರ್ಡ್ ಅದೇನು ದೊಡ್ಡದಲ್ಲ, ನಾವು ಯೂಸ್ ಮಾಡೇ ಮಾಡ್ತೀವಿ. ಒಂದು ಬಾಂಡಿಂಗ್ ಇದ್ದಾಗ ಈ ಶಡೆ ಗಿಡೆ ಅಂತ ಯೂಸ್ ಮಾಡ್ತೀವಿ. ಬಾರ ಮಗ ಒಂದ್ ಲವ್ ಅಲ್ಲಿ ಇರುತ್ತೆ. ಬಟ್ ನೀವು ಅದನ್ನ ಎಲ್ಲಿ ಯೂಸ್ ಮಾಡ್ತೀರಾ, ಯಾವಾಗ ಯೂಸ್ ಮಾಡ್ತೀರಾ ಅನ್ನೋದು ನಿಮ್ಗೆ ತಲೆಯಲ್ಲಿರ್ಬೇಕು. ಇವಾಗ ನಿಮ್ಮ ಅಪ್ಪ ಅಮ್ಮನ ಜೊತೆ ನೀವು ಆತರ ಮಾತಾಡ್ತೀರಾ, ಆತರ ಮಾತಾಡಿದ್ರೆ ಸರಿ ಬರಲ್ಲ ಅಲ್ವಾ? ಸೊ ಹಂಗೆ ನೀವು ಎಲ್ಲ ಯಾವ ಮಾತನ್ನ ಎಲ್ಲೆಲ್ಲ ಆಡ್ಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು. ಅಪ್ಪ ಅಮ್ಮ ಅವ್ರ ಜೊತೆ ಹೆಂಗ್ ಮಾತಾಡ್ತೀರಾ, ಟೀಚರ್ ಜೊತೆ ಹೆಂಗ್ ಮಾತಾಡ್ತೀರಾ, ಫ್ರೆಂಡ್ಸ್ ಜೊತೆ ಹೆಂಗ್ ಮಾತಾಡ್ತೀರಾ ಅನ್ನೋದು ಗೊತ್ತಿರಬೇಕು. ಸೊ ನೀವು ಅಷ್ಟು ದೊಡ್ಡ ಸ್ಟೇಜಿಗೆ ಬಂದ್ಬಿಟ್ಟು ಆ ವರ್ಡ್ಗಳನ್ನೆಲ್ಲ ಯೂಸ್ ಮಾಡಿದ್ದು ಸರಿ ಬರ್ಲಿಲ್ಲ. ಬಟ್ ನನಗೆ ಪರ್ಸನಲಿ ಗೋಲ್ಡ್ ಸೆಲೆಸ್ಟ್ ಬಗ್ಗೆ ಅಂತ ಬಂದ್ರೆ ಅವ್ರು ನನಗೆ ಏನ್ ಎಂಟರ್ಟೈನ್ಮೆಂಟ್ ಮಾಡ್ತಿಲ್ಲ. ಸೊ ಈ ತರ ಇದ್ರೆ ನನಗೆ ಅವ್ರು ಇಷ್ಟನೂ ಆಗಲ್ಲ. ಬಟ್ ಸದ್ಯ ಮನೆಗೆ ಹೋಗ್ತೀನಿ ಅಂತೆಲ್ಲ ಕಿರಿಕ್ ಮಾಡಿದ್ರೆ ಸುಮ್ನೆ ಹೋಗ್ಬಿಟ್ರಪ್ಪ ಅಂತ ಅನ್ಸುತ್ತೆ ನನಗೆ. ರಜತ್ ಅವರು ಹೆಂಗ್ ಆಡ್ತಾರೆ, ಈ ತರ ಎಲ್ಲ ಕಿರಿಕ್ ಮಾಡ್ಕೊಂಡ್ರೆ ಒಬ್ವಿಯಸ್ಲಿ ಜನರಿಗೂ ಸ್ವಲ್ಪ ಇರಿಟೇಷನ್ ಆಗುತ್ತೆ ಮಾತುಗಳಲ್ಲಿ. ಬಟ್ ಆಸ್ ಇನ್ನೂ ಅವ್ರು ಹೆಂಗೆ ಅಂತ ಗೊತ್ತಾಗಲ್ಲ ನಮ್ಗೆ, ಇನ್ನೂ ಫಸ್ಟ್ ವೀಕ್ ಅಲ್ವಾ, 1-2-3 ದಿನ ಆಯ್ತು. ಅವ್ರು ಹೆಂಗಿರ್ಬೇಕು, ಯಾವ ತರ ಇರ್ಬೇಕು, ಅವ್ರು ಹೆಂಗಿರ್ತಾರೆ ಅನ್ನೋದನ್ನ ನಾವು ನೋಡಿ ಜಡ್ಜ್ ಮಾಡ್ಬೇಕು ಅಂದ್ರೆ 1 ವೀಕ್ ಆಗ್ಲೇಬೇಕು. ಬಟ್ ಸ್ಟಾರ್ಟಿಂಗ್ ಅಲ್ಲಿ ಈ ತರ ಮಾತುಗಳು ಬಂದ್ರೆ ಸರಿ ಇರಲ್ಲ ಅಂತ ಅನ್ಸುತ್ತೆ. ನೋಡೋಣ ಇವತ್ತೇನ್ ಎಪಿಸೋಡ್ ಅಲ್ಲಿ ಏನಾಗುತ್ತೆ ಅಂದ್ರೆ. ಆಮೇಲೆ ಇನ್ನೊಂದು ಪ್ರೋಮೋ ಬಿಟ್ಟಿದ್ದಾರೆ, ಅದರಲ್ಲಿ ನಮ್ಮ ಮೋಕ್ಷಿತ ಅವರು, ನಮ್ಮ ಶಿಶಿರ್ ಅವರು, ಚೈತ್ರಕ್ಕ ಅವರು ಅಕ್ಕ ತಂಗಿದಿನ ಬಾಂಡಿಂಗ್ ಬಗ್ಗೆ ಐಶ್ವರ್ಯ ಅವ್ರು ಮಾತಾಡ್ಕೊಂತ ಇದ್ರು. ಚೈತ್ರಕ್ಕ ಅಣ್ಣ ಅಕ್ಕ ಲೈಕ್ ಆತರ ಅಣ್ಣ ತಂಗಿ ಫೀಲ್ಡ್ಸ್ ಅಲ್ಲಿ ನಾವು ಕಾಮಿಡಿ ಮಾಡ್ಕೊಂತ ಇದ್ರು. ಒಟ್ನಲ್ಲಿ ಮೋಕ್ಷಿತ ಅವರು ಮಂಜು ಮತ್ತೆ ಗೌತಮಿ ಅವರು ಹೊರಗಡೆ ಬಂದಿರೋದು ಸಕ್ಕದಾಗಿತ್ತು. ಅಂಡ್ ನನ್ಗೆ ಆ ತರನೇ ಇದ್ರೇನೆ ಒಳ್ಳೇದು, ಅವ್ರು ಹೆಂಗೆ ಮಾಡ್ತಾರೆ ಆತರ ಅಂತ. ಆಮೇಲೆ ತ್ರಿವಿಕ್ರಮ್ ಮೋಕ್ಷಿತ ಅದು ಒಂಥರ, ತ್ರಿವಿಕ್ರಮ್ ಮೋಕ್ಷಿತ ಹಿಂದೆ ಬಿದ್ದಿದ್ದಾರೆ, ಮೋಕ್ಷಿತ ಅವರು ಶಿಶಿರಿಂದ ಬಿದ್ದಿದ್ದಾರೆ ಅನ್ಸುತ್ತೆ ನನಗೆ. ಸೊ ಆತರ ಅನ್ಸುತ್ತೆ. ಅಂಡ್ ನೆನ್ನೆ ಶೋಭಾ ಶೆಟ್ಟಿ ಗೌತಮಿನ ಮಕ್ಕವಾಡನ ಸರಿ 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 ಎಲ್ಲ ಆಂಗಲ್ ಅಲ್ಲೂ ಹೊಡೆದ್ರು ಅನ್ಸುತ್ತೆ ನನಗೆ ಆ ವಿಷಯದಲ್ಲಿ. ಇನ್ನು ಶೋಭಾ ಶೆಟ್ಟಿ ನಾನು ಸಪೋರ್ಟ್ ಮಾಡ್ತಿಲ್ಲ, ಅವ್ರು ಯಾಗಾಡ್ತಾರೆ ಈ ವಾರದಲ್ಲಿ, ಬಟ್ ನೋಡೋಣ ಬರೋ ವಾರಗಳಲ್ಲಿ. ಬಟ್ ನಿನ್ನೆ ಮಾತ್ರ ಶೋಭಾ ಶೆಟ್ಟಿ ಅವರು ಮಂಜು ಅವ್ರ ಜೊತೆ ಮಾತಾಡಿದ್ರಲ್ಲಿ ಸ್ವಲ್ಪ ನಂಗೆ ಡಿಫ್ರೆನ್ಸ್ ಅನಿಸ್ತು. ಬಟ್ ಆದ್ರೆ ಗೌತಮಿಗೆ ಪ್ರತಿಯೊಂದು ಮಾತು ಹೇಳಿದ್ರಲ್ಲ ಅದು ಸಖತ್ತಾಗಿತ್ತು, ಕರೆಕ್ಟ್ ಆಗಿತ್ತು, ಮಕ್ಕಕ್ಕೆ ಹೊಡೆದಂಗಿತ್ತು. ಸೊ ನಾನಂತೂ ಇವತ್ತಿನ ಎಪಿಸೋಡ್ಗೆ ಕಾಯ್ತಾ ಇದ್ದೀನಿ ಏನೇನಿರುತ್ತೆ ಝಲಕ್ ಅಂತ. ನಿಮ್ಗೆ ಈ ಹೊಸ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ನಾಳೆ ನಿಮ್ಗೆ ಸಿಗ್ತೀನಿ. ಇವತ್ತಿನ ಎಪಿಸೋಡ್ ನೋಡ್ಕೊಂಡು ಟೇಕ್ ಕೇರ್, ಲವ್ ಯು, ಬಾಯ್ ಕನ್ನಡಿಗರೇ.